ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇಂದು ಸಾಕ್ಷ್ಯ ವಿಚಾರಣೆ ನಡೆಯಲಿದೆ. ವಿನಯ್ ಕುಲಕರ್ಣಿ ಬೇಲ್ ರದ್ದು ಕೋರಿರುವ ಅರ್ಜಿ ವಿಚಾರಣೆ. ಇಂದು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಬೇಕಿದ್ದಾರೆ ವಕೀಲರು. ವಿನಯ್ ಕುಲಕರ್ಣಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಬೇಕಾಗಿದೆ. ಬಸವರಾಜ್ ಮುತ್ತಗಿ ಸಾಕ್ಷ್ಯ ಹೇಳಿಕೆ ಈಗಾಗಲೇ ದಾಖಲಾಗಿದ್ದು, ಘಟನೆಯ ವಿವರ ಕೋರ್ಟ್ಗೆ ಸಾಕ್ಷ್ಯವನ್ನ ನೀಡಿದ್ದಾರೆ ಮುತ್ತಗಿ. ಯೋಗೇಶ್ ಗೌಡರ್ ವಿನಯ್ ಕುಲಕರ್ಣಿ ಮಧ್ಯೆ ವೈಮನಸ್ಸುಂಟಾಗಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗಿತ್ತು. ಯೋಗೇಶ್ ಗೌಡರ್ ಹತ್ಯೆಗೆ ಸಂಚು ಇತ್ಯಾದಿ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಬಸವರಾಜ್ ಮುತ್ತಗಿ. ಇನ್ನು ಕೋರ್ಟ್ನಲ್ಲಿ ಸಾಕ್ಷ್ಯವನ್ನ ನುಡಿದಿದ್ದಾರೆ ಬಸವರಾಜ್ ಮುತ್ತಗಿ. ಕೇಸ್ನಲ್ಲಿ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಲಿದ್ದಾರೆ. ಈ ವಿಚಾರಣೆ ಅಂದ್ರೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇವತ್ತು ಸಾಕ್ಷ್ಯ ವಿಚಾರಣೆ ನಡೆಯುತ್ತೆ. ವಿನಯ್ ಕುಲಕರ್ಣಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಆಪ್ತ. ಕೊಲೆ ಮಾಡಿಸಿದ್ದೇ ಕೈ ಶಾಸಕ ವಿನಯ್ ಕುಲಕರ್ಣಿ ಅಂದ್ರೆ ಬಸವರಾಜ್ ಮುತ್ತಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಬಸವರಾಜ್ ಮುತ್ತಗಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಬಸವರಾಜ್ ಮುತ್ತಗಿ. ಆಪ್ತನ ತಪ್ಪೊಪ್ಪಿಗೆಯಿಂದ ವಿನಯ್ ಕುಲಕರ್ಣಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ನಾವು ಗಮನಿಸ್ತಾ ಇರೋ ಹಾಗೆ ವಿನಯ್ ಕುಲಕರ್ಣಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಆದರೆ ಅದಾದ ನಂತರದಲ್ಲಿ ಬಸವರಾಜ್ ಮುತ್ತಗಿ ಅವರು ಕೊಟ್ಟಂತಹ ಹೇಳಿಕೆ, ಅವರು ದಾಖಲಿಸಿದಂತಹ ಸಾಕ್ಷ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಏನೆಲ್ಲ ವಿಚಾರಣೆ ನಡೆಯುತ್ತೆ ರಮೇಶ್? ಮಧು, ಈ ಕೇಸ್ನಲ್ಲಿ ಬಸವರಾಜ್ ಮುತ್ತಗಿ ಅವರ ಹೇಳಿಕೆ ಬಹಳ ದೊಡ್ಡ ತಿರುವು ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಕೇಸಲ್ಲಿ ಹಿಂದೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರ ಕೇಸನ್ನ ದಾರಿ ತಪ್ಪಿಸಿ ಇದು ಏನು ಈ ಮರ್ಡರ್ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಇವರು ಕೂಡ ಪ್ರಮುಖ ಸಾಕ್ಷಿ ಆಗಿದ್ರು, ಯಾರು ಬಸವರಾಜ್ ಮುತ್ತಗಿ. ಈಗ ಈ ಕೇಸ್ನಲ್ಲಿ ಅಂದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಆದ್ಮೇಲೆ ಬಸವರಾಜ್ ಮುತ್ತಗಿನೇ ಪ್ರಮುಖ ಆರೋಪಿಯಾಗಿ ಮಾಡಿದ್ರು. ಆದ್ರೆ ಈಗ ಆರೋಪಿನೇ ಈಗ ಉಲ್ಟಾ ಅಂದ್ರೆ ಕೋರ್ಟ್ ನಲ್ಲಿ ಮಾಫಿ ಸಾಕ್ಷಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಡೋದಕ್ಕೆ ಕೋರ್ಟ್ ಕೂಡ ಸಮ್ಮತಿಯನ್ನ ಕೊಟ್ಟಿದೆ. ಹೀಗಾಗಿ ಅವರು ಕೋರ್ಟ್ ನಲ್ಲಿ ಈಗಾಗಲೇ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆ ಹೇಳಿಕೆಯಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಅಂದ್ರೆ ಈ ಕೊಲೆಯ ಹಿಂದೆ ವಿನಯ್ ಕುಲಕರ್ಣಿ ಅವರು ಯಾವ ರೀತಿ ಪಾತ್ರವನ್ನು ವಹಿಸಿದ್ರು ಅವರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊಲೆಗೆ ಎಲ್ಲೆಲ್ಲಿ ಸಂಚು ರೂಪಿಸಲಾಯಿತು, ಮತ್ತೆ ವಿನಯ್ ಕುಲಕರ್ಣಿ ಅವರ ಡೈರಿಯಲ್ಲಿ ಏನೇನು ಮಾತುಕತೆ ಆಯಿತು, ಮತ್ತೆ ಮೊದಲು ಧಾರವಾಡ ಹುಡುಗರಿಗೆ ಕೊಲೆ ಮಾಡೋದಕ್ಕೆ ಹೇಳ್ತಾರೆ, ಬಟ್ ಅವರು ಒಪ್ಪೋದಿಲ್ಲ. ಆನಂತರ ಬೆಂಗಳೂರಿನ ಹುಡುಗರನ್ನ ಕರ್ಕೊಂಡೋಗಿ ಕೊಲೆ ಮಾಡಿಸುವಂತದ್ದು, ಅದಕ್ಕೆ ಹಣಕಾಸಿನ ಸಹಾಯ ಮಾಡಿರುವಂತದ್ದು, ಸಿಮ್ ಕಾರ್ಡ್ ಕೊಟ್ಟಿರುವಂತದ್ದು ಇತ್ಯಾದಿ ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಅವ್ರ ಹೇಳಿಕೆ ಅಷ್ಟೇ ದಾಖಲಾಗಿದೆ, ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಆಗಿಲ್ಲ. ಅಂದ್ರೆ ಬಸವರಾಜ್ ಮುತ್ತಗಿ ಅವರ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕಾಗತ್ತೆ. ಅದು ಕೊನೆಗೆ ಮಾಡ್ತೀವಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಪರ ವಕೀಲರು ಹೇಳಿದ್ದಾರೆ. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಇವತ್ತು ಬೇರೆ ಸಾಕ್ಷಿಗಳ ಎವಿಡೆನ್ಸ್ ನಡೆಯುತ್ತೆ. ಅದೇ ಟೈಮಲ್ಲಿ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದುಕೋರಿಗೆ ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಸಿಬಿಐ ಎಸ್ಪಿಪಿ. ಅದಕ್ಕೆ ಕಾರಣ ಏನಂತಂದ್ರೆ ಈಗಾಗಲೇ ಕೆಲವು ಸಾಕ್ಷಿಗಳನ್ನ ಸಂಪರ್ಕ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಮತ್ತೆ ಈ ಕೇಸಲ್ಲಿ ಉಲ್ಟಾ ಹೊಡಿಬೇಕು, ಉಲ್ಟಾ ಸಾಕ್ಷ್ಯ ಕೊಡಬೇಕು ಅಂತೇಳಿ ಅವರು ಪ್ರಚೋದನೆ ಒಡ್ತಾ ಇದ್ದಾರೆ, ಪ್ರಭಾವ ಬೀರ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಲಾಗಿದೆ. ಹೀಗಾಗಿ ಈ ಕೇಸ್ನ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.